ಆಕೆಗೆ ಮುದ್ದಾದ 3 ಮಕ್ಕಳಿದ್ವು ಕಣ್ರಿ. ಶಾಮಿಯಾನ ಹಾಕ್ತಿದ್ದವನ ಜೊತೆ ಅಫೇರ್ ಬೇರೆ ಇಟ್ಕೊಂಡಿದ್ಲು. ಕದ್ದು ಮುಚ್ಚಿ ಕುಚ್ ನಡೆಸ್ತಿದ್ದ ಕಳ್ಳಾಟ ಗಂಡನಿಗೆ ಗೊತ್ತಾಗಿದ್ದಕ್ಕೆ ಸುಪಾರಿ ಕೊಟ್ಟು ಕೊಲ್ಸಿಯೇ ಬಿಟ್ಲು. ತಾಳಿ ತೆಗಿಯಲ್ಲ, ಬಳೆ ಒಡೆಯಲ್ಲ ಅಂತ ಓವರ್ ಆಕ್ಟಿಂಗ್ ಮಾಡಿ ಕಂಬಿ ಎಣಿಸ್ತಿದ್ದಾಳೆ. ಈಗ ನನಗೆ ಇದೆಲ್ಲ ಬೇಕಿತ್ತಾ ಅಂತ ನರಳಾಡ್ತಿದ್ದಾಳೆ. ಇದೇ ಹೊತ್ತಿನ ಸ್ಪೆಷಲ್ ಹೆಂಡತಿ ಕಟ್ಟಿದ ಚಟ್ಟ. ನಾನು ಕೀರ್ತಿಶ್ರೀ. ಆತ ಶಾಮಿಯಾನ ಹಾಕ್ತಿದ್ದ, ಈಕೆ ಸೆರಗ ಹಾಸ್ತಿದ್ಲು. ಗಂಡ ಬಿಸಿಲಲ್ಲಿ ಕುಟುಂಬಕ್ಕಾಗಿ ಬೆವರು ಸುರಿಸ್ತಿದ್ದ. ಈಕೆ ಪ್ರೇಮಿಯ ಜೊತೆ ಪಲ್ಲಂಗದಲ್ಲಿ ಆಟವಾಡ್ತಿದ್ಲು. ಡೈಲಿ ಗಂಡನ ಜೊತೆ ಕಿರಿಕ್ ಮಾಡ್ತಿದ್ಲು. ಮುದ್ದಾದ 3 ಮಕ್ಕಳಿದ್ರೂ ಕದ್ದು ಮುಚ್ಚಿ ಆನಂದ್ ಎಂಬಾತನ ಜೊತೆ ಅಯ್ಯಯ್ಯೋ ಅಮ್ಮಮ್ಮ ಆಟವಾಡ್ತಿದ್ಲು. ಈ ಮ್ಯಾಟ್ರು ಕಟ್ಕೊಂಡ ಗಂಡನಿಗೆ ಗೊತ್ತಾಗಿದ್ದಕ್ಕೆ ಲವ್ವರ್ಗೆ ಸುಪಾರಿ ಕೊಟ್ಟು ಚಟ್ಟ ಕಟ್ಟಿದ್ಲು. ಗಂಡನ ಹೆಣದ ಮುಂದೆ ನಟಿ ಕಲ್ಪನಾ ರೇಂಜ್ಗೆ ಆಕ್ಟಿಂಗ್ ಮಾಡಿ ಅಂಧರಾಗಿದ್ದಾಳೆ. ಏನಪ್ಪ ಇದು, ಗಂಡನಿಗೆ ಪ್ರಾಣಕ್ಕೆ ಕುತ್ತು ತಂದ ಮಡದಿಯ ಮಸಲತ್ತು ಅಂತೀರಾ? ಈ ಸ್ಟೋರಿ ನೋಡಿ. ಏನ್ರಿ ಆಕ್ಟಿಂಗ್, ಏನ್ರಿ ಎಮೋಷನ್. ಅಬ್ಬಬ್ಬಾ, ಜಯಂತಿ ಕಲ್ಪನಾ ಅಂತಹ ನಟಿಯರೆಲ್ಲ ನಿವಾಳಿಸಿ ಹಾಕ್ಬೇಕು. ಹೆಸರು ಮಾತ್ರ ನೀಲವೇಣಿ. ತಾಳೆ ಹೋಗುವ ಪದೆಯಿಂದ ಜಾರಿ ಜಾರಿ ಹೊರಬಂದ. ನೋಡೋರ ಕರಳು ಕಿವುಚಿದಂತಾಗುತ್ತೆ. ಈ ಅಮ್ಮಂಗೆ ಯಾಕಪ್ಪ ಇಂತ ಶಿಕ್ಷೆ ಕೊಟ್ಟೆ ಅಂತ ದೇವರಿಗೆ ಶಾಪ ಹಾಕ್ಬೇಕು ಅನ್ಸುತ್ತೆ. ಈ ರೇಂಜ್ಗೆ ಆಕ್ಟಿಂಗ್ ಮಾಡಿದ್ಲು. ಮಹಾನಟಿಗಿಂತ ಒಂದು ರೇಂಜ್ ಜಾಸ್ತಿನೇ ಆಕ್ಟಿಂಗ್ ಮಾಡಿದ್ದ ನೀಲವೇಣಿ. ಮೊಸಳೆ ಕಣ್ಣೀರಾಗ್ತಾ ಎಲ್ಲರನ್ನೂ ಯಾಮಾರಿಸಿ ಬಿಟ್ಟೆ ಅಂದ್ಕೊಂಡು ಹಾಯಾಗಿದ್ಲು. ಮನೆಗೆ ಬಂದು ಒಂದು ಚೊಂಬು ಹಾಲು ಕುಡಿದು ತಣ್ಣಗಿದ್ಲು. ಆದ್ರೆ ಈಕೆಯ ಆಕ್ಟಿಂಗ್ ಫೀಲ್ಡ್ ನಲ್ಲಿ ಸಕ್ಸಸ್ಫುಲ್ ಆಗಿದ್ದು 2 ದಿನ ಅಷ್ಟೇ. ಯಾಕಿಂಗಾಡ್ತೀಯೇ ನನ್ ಯಾಕಿಂಗ್ ಕಾಡ್ತೀಯೇ, ಯಾಕಿಂಗಾಡ್ತೀಯೇ ನನ್ ಯಾಕಿಂಗ್ ಕಾಡ್ತೀಯೇ. ನಾನು ತಾಳಿ ತೆಗಿಯಲ್ಲ, ಬಳೆ ಒಡೆಯಲ್ಲ, ಇನ್ಮುಂದೆ ನನಗೆ ಯಾರು ದಿಕ್ಕು, ನನ್ನ ಮಕ್ಕಳನ್ಯಾರು ನೋಡ್ಕೊಳ್ಳೋರು ಅಂತ ಬಾಯಿ ಬಡ್ಕೊಳ್ತಿರೋ ಈಕೆಯ ಅಸಲಿ ಹೆಸರು ನೀಲವೇಣಿ ಅಂತ. ಹೆಸರು ಮಾತ್ರ ಚೆನ್ನಾಗಿದೆ ಅಷ್ಟೇ. ಆದ್ರೆ ದಡೂತಿ ಹೆಂಗಸಿನ ಮನಸ್ಸಲ್ಲಿ ಇದ್ದಿದ್ದು ಬರೀ ಕೊಳಕು ಕಣ್ರಿ. ಈ ನೀಲವೇಣಿ ಗಂಡ ಮಕ್ಕಳು ಅಂತ ನೆಮ್ಮದಿಯಾಗಿ ಜೀವನವನ್ನ ನಡೆಸಬಹುದಾಗಿತ್ತು. ಆದ್ರೆ ಏನ್ ಮಾಡ್ತೀರಾ, ಕಿಬ್ಬೊಟ್ಟೆಯ ಕೆಳಗೆ ಕಾಮ ಕೆರಳುತ್ತಿತ್ತು. ಹಾಗೆ ಕೆರಳಿದ ಕಾಮ ಗಂಡನಿಗೆ ಚಟ್ಟ ಕಟ್ಟುವಂತೆ ಮಾಡಿತ್ತು. ನೀಲವೇಣಿ ಮೈತುಂಬಾ ಏರಿತ್ತು ಕಾಮದ ನಂಜು. ಅಕ್ರಮಕ್ಕೆ ಗಂಡ ಅಡ್ಡಿ, ಪತಿಗೆ ತೋಡಿದ್ಲು ಗುಂಡಿ. ರಾಣಿ ತೋಟದಲ್ಲಿ ಬಟ್ಟೆ ಬಿಚ್ಚಿ ಕೊಂದಿದ್ದ ಕಿರಾತಕರು. ನವರಂಗಿ ನಾಟಕ ಮಾಡ್ತಿರೋ ಈ ನೌಟಂಕಿ ರಾಣಿ ಸಾಮಾನ್ಯದವಳೇನಲ್ಲ. ಯಾಮಾರಿದ್ರೆ ಯಮಲೋಕಕ್ಕೆ ಕಳಿಸಿ ಬಿಡ್ತಾಳೆ. ಬಾಲ ಬಿಚ್ಚಿದ್ರೆ ಬಾಡಿನೂ ಸಿಗದಂಗೆ ಮಾಡಿಬಿಡ್ತಾಳೆ.
ಐನಾತಿ ನೀಲವೇಣಿ ಗಂಡನ ಹೆಸರು ವೆಂಕಟೇಶ್. ಮದುವೆಯಾಗಿ 16 ವರ್ಷವಾಗಿತ್ತು. 16 ವರ್ಷದ ಸಂಸಾರಕ್ಕೆ ಸಾಕ್ಷಿಯಾಗಿ 3 ಮಕ್ಕಳಿದ್ದಾರೆ. 2 ಹೆಣ್ಣು ಮಕ್ಕಳು, 1 ಗಂಡು ಮಗು. ಮನಸ್ಸು ಮಾಡಿದ್ರೆ ಒಳ್ಳೆ ಸುಖ ಜೀವನವನ್ನ ನಡೆಸಬಹುದಾಗಿತ್ತು. ಆದ್ರೆ ಈಕೆಗೆ ಬೇಕಾಗಿದ್ದು ಕಾಮದ ಸುಖ ಮಾತ್ರ. ಅಡಿಯಿಂದ ಮುಡಿಯವರೆಗೂ ತುಂಬಿಕೊಂಡಿದ್ದ ಕಾಮದ ನಂಜು ಗಂಡನಿಗೆ ಚಾಟ ಕಟ್ಟುವಂತೆ ಮಾಡಿದೆ. ಅದು ಯಾಕೆ, ಏನಿದು ನೀಲವೇಣಿಯ ನೀಲಿ ಕತೆ ಅಂತ ಎಳೆಯಾಗಿ ಬಿಚ್ಚಿಡ್ತಿಯ ರಾಣಿ ತೋಟ ಏರಿಯಾದಲ್ಲಿ ಒಂದು ಕೊಲೆಯಾಗಿದೆ ಅನ್ನೋ ಸುದ್ದಿ ಕಾಡ್ಗಿಚ್ಚಿನಂತೆ ಹಬ್ಬಿತ್ತು. ಸತ್ತಿರೋನು ಯಾರು ಅಂತ ಗುರುತಿಸೋಕು ಸಾಧ್ಯವಾಗದ ಮಟ್ಟಿಗೆ ಕೊಂದು ಬಿಟ್ಟಿದ್ರು. ಮೈ ಮೇಲಿದ್ದ ಬಟ್ಟೆಗಳನ್ನ ಬಿಚ್ಚಿ ಮಾರಕಾಸ್ತ್ರಗಳಿಂದ ಕೊಚ್ಚಿ ತಲೆಯನ್ನ ಸೀಳಿ ಹಾಕಿದ್ರು. ಸತ್ತಿದ್ದವನು ಬೇರೆ ಯಾರೂ ಅಲ್ಲ, ನೀಲವೇಣಿಯನ್ನ ಅಗ್ನಿ ಸಾಕ್ಷಿಯಾಗಿ ಮದುವೆಯಾಗಿದ್ದ ವೆಂಕಟೇಶ್. ನೀಲವೇಣಿ ಪತಿ ವೆಂಕಟೇಶ್ 4ನೇ ತಾರೀಕು ಮನೆಯಿಂದ ಹೊರಗೆ ಕಾಲಿಟ್ಟವನು ಮತ್ತೆ ಜೀವಂತವಾಗಿ ಮನೆಗೆ ವಾಪಸ್ಸಾಗಲಿಲ್ಲ. ನನ್ನನ್ನ ಸಾಯಿಸೋಕೆ ಒಂದು ಟೀಮ್ ಸ್ಕೆಚ್ ಹಾಕೊಂಡು ಕಾಯ್ತಾ ಇದೆ ಅನ್ನೋ ಕಿಂಚಿತ್ತು ಸುಳಿವು ಕೂಡ ಇರಲಿಲ್ಲ. ವೆಂಕಟೇಶ್ ಕೊಲೆಯಾದ ವಿಚಾರ ಕುಟುಂಬಸ್ಥರಿಗೆ ಗೊತ್ತಾಗ್ತಿದ್ದಂತೆ ನೀಲವೇಣಿ ಹಸಿ ನಾಟಕ ಸ್ಟಾರ್ಟ್ ಮಾಡ್ತಾಳೆ. ಸೀದಾ ಬ್ರೂಸ್ಪೇಟೆ ಪೊಲೀಸ್ ಸ್ಟೇಷನ್ಗೆ ಬಂದು ತನ್ನ ಗಂಡನನ್ನ ಯಾರೋ ಕೊಲೆ ಮಾಡಿಬಿಟ್ಟವ್ರೆ ಅಂತ ದೂರು ನೀಡ್ತಾಳೆ. ದಿನಾಂಕ 4/4/25 ಸುಮಾರು 7:30 ಸಮಯದಲ್ಲಿ ನೀಲವೇಣಿ ಅನ್ನೋರು ತನ್ನ ಗಂಡನ ಒಂದು ಮರ್ಡರ್ ಆಗಿದೆ ಮತ್ತು ಅವ್ರ ಬೇರೆ ಬಾಡಿ ಇದೆ, ಮತ್ತೆ ಹಲ್ಲೆಗಳಾಗಿದೆ, ತಲೆ ಮೇಲೆ, ಕಿವಿ ಮತ್ತು ತೋಳುಗಳ ಮೇಲೆ ಹಲ್ಲೆ ಆಗಿದೆ, ಮತ್ತೆ ಯಾರೋ ದುಷ್ಕರ್ಮಿಗಳು ಮಾಡಿರ್ತಾರೆ ಈ ಕೆಲಸ ಅಂತ ಹೇಳಿ ಒಂದು ಕಂಪ್ಲೇಂಟ್ ಕೊಟ್ಟಿರ್ತಾರೆ. ಇದ್ರ ಸಂಬಂಧವಾಗಿ 53/25 103 238C BNS ರಲ್ಲಿ ಪ್ರಕರಣ ದಾಖಲಾಗಿರುತ್ತೆ. ಇದರಲ್ಲಿ ತನಿಖೆ ಕೈಗೊಂಡಿದ ನಂತರ ತಿಳಿದು ಬರುತ್ತೆ ಗಂಡನ ಶವದ ಮುಂದೆ ಓವರ್ ಆಕ್ಟಿಂಗ್. ನವರಂಗಿ ನಾಟಕವಾಡಿದ್ದ ಈ ನೌಟಂಕಿ ರಾಣಿ ತಾಳಿ ತೆಗೆಯಲ್ಲ, ಬಳೆ ಒಡೆಯಲ್ಲ ಅಂತ ಡೌ. ನೀಲವೇಣಿ ತನ್ನ ಗಂಡ ಕೊಲೆಯಾಗಿದ್ದಾನೆ ಅನ್ನೋದು ಗೊತ್ತಾಗ್ತಿದ್ದಂತೆ ಒಳಗೊಳಗೆ ಮಿರ್ಚಿ ಮಂಡಕ್ಕಿ ತಿಂತಿದ್ಲು. ಆ ಖುಷಿನ ಯಾರಿಗೂ ಹೇಳಿಕೊಳ್ಳೋಕಾಗದೆ ಒಬ್ಬಳೇ ಆನಂದಿಸಿದ್ಲು. ಕುಟುಂಬಸ್ಥರು, ಊರಿನ ಜನರ ಮುಂದೆ, ಪೊಲೀಸರ ಮುಂದೆ ಅಮಾಯಕಿ ತರ ನಡೆದುಕೊಳ್ತಿದ್ಲು. ರಾಣಿ ತೋಟದಲ್ಲಿ ಗಂಡ ವೆಂಕಟೇಶ ಕೊಲೆಯಾಗ್ತಿದ್ದಂತೆ ತಾನೇ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡ್ತಾಳೆ. ಅಂದ್ರೆ ನೀವೇ ಯೋಚನೆ ಮಾಡಿ, ಈಕೆ ಇನ್ನೆಂತ ಐನಾತಿ ಕಿಲಾಡಿ ಇರಬೇಕು ಅಂತ. ಪೊಲೀಸ್ ಸ್ಟೇಷನ್ಗೆ ಹೋಗಿ ದೂರು ನೀಡಿದ ಮೇಲೆ ನಟಿಯಾಗಿ ಬದಲಾಗಿದ್ಲು. ಅದ್ಯಾವ ಸಿನಿಮಾ ಮತ್ತು ಧಾರಾವಾಹಿ ನೋಡಿ ಕಲ್ತಿದ್ಲೋ ಏನೋ, ಈ ಡೌರಾಣಿ ಪಕ್ಕ ಆಕ್ಟಿಂಗ್ ಮಾಡಿದ್ಲು. ಅಯ್ಯಯ್ಯೋ, ಅದ್ಯಾರು ನನ್ನ ಗಂಡನ್ನ ಕೊಲೆ ಮಾಡಿದ್ರು ಗೊತ್ತಿಲ್ಲ, ಮುಂದೆ ನನ್ನ ಗತಿ ಏನು ಅಂತ ಗೋಳಾಡಿದ್ಲು. ಒಂದೇ ಸಮ ಅತ್ತಿದ್ದು, ಕಣ್ಣೀರಿಟ್ಟಿದ್ದು. ಮೃತ ವೆಂಕಟೇಶ್ ಮನೆಯವರಂತೂ ಸೊಸೆ ಮೇಲೆ ಮುಗಿಬಿದ್ದಿದ್ರು. ನನ್ನ ಮಗನ ಸಾವಿಗೆ ನೀನೇ ಕಾರಣ ಅಂತ ಕಿಡಿಕಾರಿದ್ರು. ನಂಗೇನೂ ಗೊತ್ತಿಲ್ಲ, ನನಗೆ ನನ್ನ ಮಕ್ಕಳಿಗೆ ಯಾರು ದಿಕ್ಕು ಅಂತ ಹೈ ಡ್ರಾಮಾ ಮಾಡಿ ನಂಬಿಸೋಕೆ ಟ್ರೈ ಮಾಡಿದ್ಲು. ಆದ್ರೆ ನೀಲವೇಣಿಯ ಈ ನವರಂಗಿ ಆಟವೆಲ್ಲ ಜಸ್ಟ್ 24 ಗಂಟೆಗೆ ಸೀಮಿತವಾಗಿತ್ತು. ನೀಲವೇಣಿ ಕೊಟ್ಟ ದೂರಿನ ಆಧಾರದ ಮೇಲೆ ಪೊಲೀಸರು ತನಿಖೆಯನ್ನ ಶುರು ಮಾಡಿದ್ರು.
ಕೊಲೆಗಡುಕರ ಹೆಜ್ಜೆ ಗುರುತು ಪತ್ತೆ ಮಾಡೋಕೆ ಮುಂದಾಗಿದ್ರು. ತನಿಖೆಯ ಆಳಕ್ಕಿಳಿದು ಕೊಲೆಯ ಹಿಂದಿನ ರಹಸ್ಯ ಕೆದಕಿದಾಗ ಬಯಲಾಗಿದ್ದೇ ಈ ಪಾಪಿ ಪತ್ನಿ ನೀಲವೇಣಿಯ ನೀಲಿ ಕತೆ ಹಾಗೂ ಸುಪಾರಿ ಕೈವಾಡ. ಕಚ್ಚಿ ಕಚ್ಚಿ ನಿನ್ನ ತಿನ್ನಲ್ಲ, ಚುಚ್ಚಿ ಚುಚ್ಚಿ ನಿನ್ನ ಕೊಲ್ಲಲ್ಲ, ನಿನ್ನಲ್ಲೇ ಬಚ್ಚಿಕೊಳ್ಳಲ್ಲ, ನಿನ್ನನ್ನೇ ದೋಚಿಕೊಳ್ಳಲ್ಲ. ನೀಲವೇಣಿ ಅಂದರೆ ಕಂಪ್ಲೇನೆಂಟ್ ಡಿಸೀಸ್ಡ್ ವೈಫ್, ಅವರು ಸಹ ಇನ್ವಾಲ್ವ್ಮೆಂಟ್ ಇರುತ್ತೆ. ಡಿಸೀಸ್ಡ್ ವೈಫ್ ಮತ್ತು A2 ಆನಂದ್ ಓವರ್ ಆಕ್ಟಿಂಗ್ ನೋಡಿಯೇ ಶುರುವಾಗಿತ್ತು ಡೌಟು. ಇದೇ ನೋಡಿ ವೆಂಕಟೇಶ್ ಕೊಲೆಗೆ ಸಿಕ್ಕಿದ್ದ ಮೇಜರ್ ಟ್ವಿಸ್ಟ್. ಆರೋಪಿಗಳ ಜಾಡು ಹಿಡಿದು ಹೊರಟ ಪೊಲೀಸರಿಗೆ ಮೊದಲು ಅನುಮಾನ ಬಂದಿದ್ದೇ ನೀಲವೇಣಿ ಮೇಲೆ. ಅದ್ಯಾವಾಗ ಶವಾಗಾರದ ಮುಂದೆ ನೀಲವೇಣಿ ಹಿರಿಯ ನಟಿಮಣಿಯರನ್ನು ಮೀರಿಸುವಂತೆ ಓವರ್ ಆಕ್ಟಿಂಗ್ ಮಾಡಿದ್ಲೋ ಆಗ್ಲೇ ಡೌಟ್ ಸ್ಟಾರ್ಟ್ ಆಗಿತ್ತು. ಈಕೆಯ ಕೈವಾಡ ಇರಬಹುದು ಅಂತ ಊಹೆ ಮಾಡಿದ್ರು. ತನಿಖೆ ಮಾಡಿದಾಗ ವೆಂಕಟೇಶ್ ಕೊಲೆಯಲ್ಲಿ ಹೆಂಡತಿ ನೀಲವೇಣಿಯೇ ಮೂಲ ಕಾರಣ ಅನ್ನೋದು ತಿಳಿದು ಬಂತು. ಇದರಲ್ಲಿ ಅವಳು ಕೂಡ ಶಾಮೀಲಾಗಿರೋದು ನಿಜವಾಗಿತ್ತು. ಗಂಡನಿಗೆ ಹೆಂಡತಿಯೇ ಚಟ್ಟ ಕಟ್ಟೋದಕ್ಕೆ ಕಾರಣ ಅಕ್ರಮ ಸಂಬಂಧ. ನೀಲವೇಣಿ ಜೊತೆ ಅಕ್ರಮ ಸಂಬಂಧ ಇಟ್ಟುಕೊಂಡಿದ್ದವ ಈತನೇ ಆನಂದ್. ಶವಗಾರದ ಮುಂದೆ ನನ್ನ ಗಂಡನೇ ಸರ್ವಸ್ವ, ನನ್ನ ಗಂಡನಿಲ್ದೆ ನಾನು ಬದುಕಲ್ಲ ಅಂತ ಡವ್ ಮಾಡ್ತಿದ್ದ ಚಿನಿ ಮಿಣಿ ನೀಲವೇಣಿಗೆ ಬಾಯ್ ಫ್ರೆಂಡ್ ಒಬ್ಬ ಇದ್ದ. ನೋಡೋಕೆ ಎಣ್ಣೆ ಸಿಗೆಕಾಯಿ ಮಿಕ್ಸ್ ಮಾಡಿ ಕುಡ್ದಿರೋ ಒಂಥರ ಇದ್ದ. ಆನಂದ್ ಜೊತೆಗೆ 3 ಮಕ್ಕಳ ತಾಯಿ ಅಫೇರ್ ಇಟ್ಕೊಂಡಿದ್ಲು. ಇವರಿಬ್ಬರ ಮುದ್ದಾಟಕ್ಕೆ ಗಂಡ ಅಡ್ಡಿ ಆಗ್ತಿದ್ದಾನೆ ಅನ್ಸಿದ್ದೇ ತಡ, ಪರಲೋಕಕ್ಕೆ ಕಳಿಸ್ಬಿಟ್ರು. ಪಾಪದ ವೆಂಕಟೇಶ್ನ ಕೊಲೆಗೆ ಈ ಪಾಪಿಗಳು ಸ್ಕೆಚ್ ಹಾಕಿದ್ದು ಹೇಗೆ ಅನ್ನೋ ಕತೆ ಹೇಳ್ತೀವಿ ಸ್ಮಾಲ್ ಬ್ರೇಕ್ ಆದ್ಮೇಲೆ. ಪಾಪ ವೆಂಕಟೇಶ್ ಕುಟುಂಬಕ್ಕಾಗಿ ಹಗಲು ರಾತ್ರಿ ದುಡಿತಿದ್ದ. ಹೆಂಡತಿಯ ಬೇಕು ಬೇಡ ಎಲ್ಲವನ್ನ ಪೂರೈಸ್ತಿದ್ದ. ಪಾಪಿ ಪತ್ನಿ ನೀಲವೇಣಿ ಮತ್ತೆ ಲವರ್ ಆನಂದ್ ಒಟ್ಟಿಗೆ ಶಾಮಿಯಾನ ಬಿಸ್ನೆಸ್ ಮಾಡ್ತಿದ್ರು. ಅವಕಾಶ ಸಿಕ್ಕಾಗೆಲ್ಲ ಶಾಮಿಯಾನ ಕೆಳಗೆ ಸಮ್ಮಿಲನವಾಗ್ತಿದ್ರು. ಹೀಗೆ ಗುಟ್ಟು ಗುಟ್ಟಾಗಿ ನಡೀತಿದ್ದ ಕುಚ್ ಮ್ಯಾಟ್ರು ಮನೆವರೆಗೂ ಬಂದಿತ್ತು. ಮನೆ ಫಂಕ್ಷನ್ಗೆ ನೀಲವೇಣಿ ಬಾಯ್ ಫ್ರೆಂಡ್ ಆನಂದ್ನೇ ಶಾಮಿಯಾನ ಹಾಕಿದ್ದ. ಅದರ ಮಾರನೇ ದಿನವೇ ನಡೆದು ಹೋಯ್ತು. ಗುಟ್ಟು ಗುಟ್ಟಾಗಿ ಒಟ್ಟಿಗೆ ಸೇರ್ತಿದ್ರು, ಸುಖದಲ್ಲಿ ತೇಲ್ತಿದ್ರು. 3 ಮಕ್ಕಳಿದ್ರು. ನೀಲವೇಣಿಗೆ ಬೇಕಿತ್ತು ನೀಲಿ ಆಟ. ನೀಲವೇಣಿ ನೋಡೋಕೆ ಕುಂಬಳಕಾಯಿ ತರ ಅವಳೆ. ಆನಂದ ನೋಡಿದ್ರೆ ಪಾರಿಡಾಲ್ ಕುಡ್ದಂಗವನೆ. ನೀಲವೇಣಿ ನೋಡಿ ಆನಂದನಿಗೆ ಅದ್ಯಾವ ನರದ ತಂತಿ ಮೀಟಿತೋ ಗೊತ್ತಿಲ್ಲ. ಆನಂದನ ನೋಡಿ ನೀಲವೇಣಿಗೆ ಅದೇನಾಯ್ತೋ ಗೊತ್ತಿಲ್ಲ. ಇಬ್ಬರಿಗೂ ಕಾಮ ತುಂಬಿ ತುಳುಕಾಡ್ತಿತ್ತು. 3 ಮಕ್ಕಳಾಗಿದ್ರು. ನೀಲವೇಣಿಗೆ ಮಾತ್ರ ಕಾಮದ ದಾಹ ತೀರಿರ್ಲಿಲ್ಲ. ದಿನೇ ದಿನೇ ಕಾಮದ ಬಯಕೆ ಕೆರಳಿಸುತ್ತಿತ್ತು. ಹಾಗೆ ಕೆರಳಿಸುತ್ತಿದ್ದ ಕಾಮದ ಬೆಂಕಿಗೆ ಮಿಲನದ ತಣ್ಣೀರು ಸುರಿಯಬೇಕಿತ್ತು. ಅದಕ್ಕೆ ನೀಲವೇಣಿಗೆ ಸಿಕ್ಕಿದ್ದೆ ಎಣ್ಣೆ ಸೀಗೆಕಾಯಿ ಮಿಕ್ಸ್ ಮಾಡಿ ಕುಡ್ದಿರೋಂತರ ಇರೋ ಈ ಆನಂದ. ವೆಂಕಟೇಶ್ ಕುಟುಂಬಕ್ಕಾಗಿ ಹಗಲು ರಾತ್ರಿ ದುಡಿತಿದ್ದ. ಹೆಂಡತಿ ನೀಲವೇಣಿ ಮತ್ತು 3 ಮಕ್ಕಳನ್ನ ಚೆನ್ನಾಗಿ ನೋಡ್ಕೊಳ್ತಿದ್ದ. ಆದ್ರೆ ನೀಲವೇಣಿಗೆ ಶಾಮಿಯಾನ್ ಹಾಕ್ತಿದ್ದ ಆನಂದ್ ಮೇಲೆ ಲವ್ ಆಗಿತ್ತು. ಆನಂದ್ ಪರಿಚಯವಾದ ಮೇಲೆ ಸಂಸಾರದ ಮೇಲೆ ಇಂಟ್ರೆಸ್ಟ್ ಕಳ್ಕೊಂಡಿದ್ಲು. ಗಂಡ ಮಕ್ಕಳನ್ನ ಅಸಡ್ಡೆಯಿಂದ ನೋಡೋಕೆ ಶುರು ಮಾಡಿದ್ಲು. ಇದನ್ನ ವೆಂಕಟೇಶ್ ಗಮನಿಸಿದ್ದ. ಆದ್ರೆ ಯಾರಿಗೂ ಹೇಳಿಕೊಳ್ಳದೆ ತನ್ನ ಪಾಡಿಗೆ ತಾನು ಸುಮ್ಮನಿದ್ದ. ತನ್ನ ಕಾಮದ ಕಳ್ಳಾಟ ಗಂಡನಿಗೆ ಗೊತ್ತಾಗಿಲ್ಲ ಅಂತ ನೀಲವೇಣಿ ಆಡಿದ್ದೇ ಆಡಿದ್ಲು.
ಅವಕಾಶ ಸಿಕ್ಕಾಗೆಲ್ಲ ಆನಂದನ ಜೊತೆ ನೀಲವೇಣಿ ನೀಲಿ ಆಟವಾಡ್ತಿದ್ಲು. 3 ಮಕ್ಕಳ ತಾಯಿ ನೀಲವೇಣಿ ಆನಂದ್ ಜೊತೆ ಪಲ್ಲಂಗದಲ್ಲಿ ಮೈ ಮರೆಯುತ್ತಿದ್ಲು. ಬೊಂಬೆ 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 ನಿನ್ನ ಮುದ್ದಾಡಬೇಕು ನರ ಬೊಂಬೆ. ಬೊಂಬೆ 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 ನಿನ್ನ ಮುದ್ದಾಡಬೇಕು ನರ ಬೊಂಬೆ. ನಿನ್ನ ಚೆಂಡಾಡಬೇಕು ನರ ಬೊಂಬೆ. ನಿನ್ನ ಕೊಂಡಾಡಬೇಕು ನರ ಬೊಂಬೆ. ಜೊತೆ ಉಂಡಾಡಬೇಕು ನರ ಬೊಂಬೆ. ನೀಲವೇಣಿ ಹಾಗೂ ಆನಂದ್ ಸಂಬಂಧ ಗಟ್ಟಿಯಾಗಿತ್ತು. ಅದ್ಯಾವ ಮಟ್ಟಿಗೆ ಅಂದ್ರೆ ಕಾಮದ ಬಯಕೆ ಆದಾಗೆಲ್ಲ ಒಟ್ಟಿಗೆ ಸೇರ್ಬೇಕಿತ್ತು. ಶಾಮಿಯಾನ್ ಹಾಕ್ತಿದ್ದ ಆನಂದ್ ಜೊತೆ ನೀಲವೇಣಿ ಕೈ ಜೋಡಿಸಿದ್ಲು. ಇಬ್ಬರು ಒಟ್ಟಿಗೆ ಶಾಮಿಯಾನ್ ಬಿಸ್ನೆಸ್ ಶುರು ಮಾಡಿದ್ರು. ಶಾಮಿಯಾನ್ ಬಿಸ್ನೆಸ್ ಸ್ಟಾರ್ಟ್ ಆದ್ಮೇಲೆ ನೀಲವೇಣಿ ಹಾಗೂ ಆನಂದನ ನಡುವೆ ಕೂಚ್ ಕಳ್ಳಾಟ ಮತ್ತಷ್ಟು ಜಾಸ್ತಿಯಾಗಿತ್ತು. ಇದು ನೀಲವೇಣಿ ಗಂಡ ವೆಂಕಟೇಶ್ಗೆ ಕಾಡ್ತಿದ್ದ ಅನುಮಾನ ಮತ್ತಷ್ಟು ಗಟ್ಟಿಯಾಗೋಕೆ ಶುರುವಾಯಿತು. ಇದರಲ್ಲಿ ನೀಲವೇಣಿ ಅಂದರೆ ಕಂಪ್ಲೇನೆಂಟ್ ಡಿಸೀಸ್ಡ್ ವೈಫ್ ಅವರು ಸಹ ಇನ್ವಾಲ್ವ್ಮೆಂಟ್ ಇರುತ್ತೆ. ಡಿಸೀಸ್ಡ್ ವೈಫು ಮತ್ತು A2 ಆನಂದ್ ಅನ್ನೋರು ಒಂದು ಶಾಮಿಯಾನ ಬಿಸ್ನೆಸ್ ಮಾಡ್ತಾ ಇರ್ತಾರೆ. ಇವರಿಬ್ಬರ ಮೇಲೆ ಗಂಡನಿಗೆ ಅನುಮಾನ ಇರುತ್ತೆ. ಪದೇ ಇವರು ವಿಚಾರವಾಗಿ ಜಗಳ ನಡೀತಾ ಇರುತ್ತೆ. ಗಂಡನ ಜೊತೆ ಕಿತ್ತಾಟ, ಲವರ್ ಜೊತೆ ಮುದ್ದಾಟ. ಮನೆಗೆ ಲವರ್ ಶಾಮಿಯಾನ್, ಗಂಡನಿಗೆ ಅನುಮಾನ. ಪತ್ನಿ ನೀಲವೇಣಿಯ ಅನೈತಿಕ ಸಂಬಂಧದ ಬಗ್ಗೆ ವೆಂಕಟೇಶ್ಗೆ ಅನುಮಾನ ಬಂದು ಬಿಟ್ಟಿತ್ತು. ನಿಂತಾಗ ಕೂತಾಗ ಪತ್ನಿಯ ಕಳ್ಳಾಟವೇ ಕಣ್ಮುಂದೆ ಬರ್ತಿತ್ತು. ಇಂಟ್ರೆಸ್ಟಿಂಗ್ ಅಂದ್ರೆ ಆನಂದ ಮತ್ತು ಹತ್ಯೆಯಾದ ವೆಂಕಟೇಶ್ ಇಬ್ಬರು ಪರಿಚಯಸ್ಥರೇ ಆಗಿದ್ರು. ಇದೆಲ್ಲ ಗೊತ್ತಿದ್ರೂ ಗೊತ್ತಿಲ್ಲದ ರೀತಿಯಲ್ಲಿ ವೆಂಕಟೇಶ್ ಸಾವು ಹತ್ತಿರವಾಗಿತ್ತು. ಏಪ್ರಿಲ್ 3ನೇ ತಾರೀಕು ವೆಂಕಟೇಶ್ ಮನೆಯಲ್ಲಿ ಒಂದು ಕಾರ್ಯಕ್ರಮವಿತ್ತು. ನೆಂಟರು ಸಂಬಂಧಿಕರೆಲ್ಲ ಜೋರಾಗಿ ಸೇರಿದ್ರು. ಪತಿ ವೆಂಕಟೇಶ್ಗೆ ಗೊತ್ತಿಲ್ಲದೆ ನೀಲವೇಣಿ ಮನೆ ಫಂಕ್ಷನ್ಗೆ ಬಾಯ್ ಫ್ರೆಂಡ್ ಆನಂದ್ ಕಡೆಯಿಂದಲೇ ಶಾಮಿಯಾನ್ ಹಾಕ್ಸಿದ್ಲು. ನೀಲವೇಣಿ ಮತ್ತೆ ಆನಂದ್ ಅವರು ಒಂದು ಶಾಮಿಯಾನ ಬಿಸ್ನೆಸ್ ಮಾಡ್ತಾ ಇರ್ತಾರೆ. ಅವರಿಬ್ರು ಕ್ಲೋಸ್ ಆಗಿರ್ತಾರೆ. ಇದ್ರ ಬಗ್ಗೆ ಗಂಡನಿಗೆ ಅನುಮಾನ ಇರುತ್ತೆ. ಪದೇ ಇದಕ್ಕಾಗಿ ಗಲಾಟೆ ಆಗ್ತಾ ಇರುತ್ತೆ. ಅವತ್ತು ವೆಂಕಟೇಶ್ ಅವರ ಕುಟುಂಬದಲ್ಲಿ ಒಂದು ಕಾರ್ಯಕ್ರಮ ಇರುತ್ತೆ. ಅವಾಗ ನೆಂಟರುಗಳು ಬಂದಿರ್ತಾರೆ. ಅವ್ರ ಮುಂದೆ ಸಹ ವೆಂಕಟೇಶ್ ಅವರು ತನ್ನ ಪತ್ನಿ ನೀಲವೇಣಿ ಅವ್ರ ಮೇಲೆ ಗಲಾಟೆ ಮಾಡ್ತಾರೆ. ಇದರಿಂದ ಈ ಕೃತ್ಯ ಎಸಗಿದ್ದಾರೆ. ಮನೆ ಫಂಕ್ಷನ್ಗೆ ಆನಂದ್ ಕಡೆಯಿಂದಲೇ ನೀಲವೇಣಿ ಶಾಮಿಯಾನ್ ಹಾಕಿಸಿದ್ದಕ್ಕೆ ಗಂಡ ವೆಂಕಟೇಶ ಕೆರಳಿ ಕೆಂಡವಾಗಿದ್ದ. ಮನೆಗೆ ಬಂದಿದ್ದ ಸಂಬಂಧಿಕರು ಸ್ನೇಹಿತರ ಮುಂದೆಯೇ ಹೆಂಡತಿಗೆ ಬಾಯಿಗೆ ಬಂದಂತೆ ಬೈದಿದ್ದ. ಪತ್ನಿ ನೀಲವೇಣಿ ಹಾಗೂ ಆನಂದ್ ನಡುವಿನ ಸಂಬಂಧದ ವಿಚಾರವಾಗಿ ಪತಿ ವೆಂಕಟೇಶ ಜಗಳ ಮಾಡಿದ್ದ. ಎಲ್ಲರ ಮುಂದೆಯೇ ಗಂಡ ಹೆಂಡತಿ ನಡುವೆ ಜೋರಾಗಿ ಕಿತ್ತಾಟವೂ ನಡೆದಿತ್ತು. ಅಂದೇ ನೀಲವೇಣಿ ಗಂಡನಿಗೆ ಗುಂಡಿ ತೋಡೋಕೆ ಡಿಸೈಡ್ ಮಾಡಿಬಿಟ್ಲು. ಈ ನರಪೇತಲ ಆನಂದ್ಗೆ ಕಾಲ್ ಮಾಡಿ ಪತಿ ವೆಂಕಟೇಶ್ನನ್ನ ಕೊಂದು ಬಿಡುವಂತೆ ಸುಪಾರಿ ಕೊಟ್ಟಿದ್ಲು. ಸುಖದಲ್ಲಿ ತೇಲ್ಸ್ತಿದ್ದ ನೀಲವೇಣಿ ಸುಪಾರಿ ಕೊಟ್ಟಿದ್ದೇ ತಡ ಆನಂದ್ ಗ್ಯಾಂಗ್ ಕಟ್ಕೊಂಡು ಪ್ಲಾನ್ ಮಾಡಿದ್ದ. ಆರೋಪಿ A4 ಚಿರು ಅನ್ನೋರು ಅವ್ರನ್ನ ಬೈಕಲ್ಲಿ ಕರ್ಕೊಂಡು ಹೋಗ್ತಾರೆ. ಹೋಗಿ ಏನು ಬಾಡಿ ಸಿಕ್ಕಿದೆ ಅಲ್ಲಿಂದ 100 ಮೀಟರ್ಸ್ ದೂರದಲ್ಲಿ ಒಂದು ಸುಡುಗಾಡು, ಅಲ್ಲಿ ಡ್ರಿಂಕ್ಸ್ ಮಾಡಿಸಿ ಅಲ್ಲಿ ಉಳಿತಾರೆ. ಚಿನಿಮಿನಿ ನೀಲವೇಣಿ ಪತಿ ವೆಂಕಟೇಶ್ ನಿಜಕ್ಕೂ ಅಮಾಯಕ. ಪತ್ನಿಯ ಪಲ್ಲಂಗದಾಟ ಗೊತ್ತಾದ ಮೇಲೆ ಕೆರಳಿದ್ದ. ಗಂಡನಿಗೆ ತನ್ನ ಅಕ್ರಮದ ಆಟಗಳೆಲ್ಲ ಗೊತ್ತಾಗಿದ್ದಕ್ಕೆ ಬಾಯ್ ಫ್ರೆಂಡ್ ಆನಂದ್ಗೆ ಸುಪಾರಿ ಕೊಟ್ಟು ನೀಲವೇಣಿ ನೆಮ್ಮದಿಯಾಗಿದ್ಲು. ಆನಂದ್ ಆ್ಯಂಡ್ ಗ್ಯಾಂಗ್ ವೆಂಕಟೇಶ್ಗೆ ಸುಡುಗಾಡ್ನಲ್ಲೇ ಸ್ಕೆಚ್ ಹಾಕಿತ್ತು. ಈ ಹಂತಕರ ಕೈಗೆ ವೆಂಕಟೇಶ್ ಸಿಕ್ಕಿದ್ ಹೇಗೆ ಅನ್ನೋ ಇಂಟ್ರೆಸ್ಟಿಂಗ್ ಸ್ಟೋರಿ ಹೇಳ್ತೀವಿ ಸ್ಮಾಲ್ ಬ್ರೇಕ್ ಆದ್ಮೇಲೆ.
ಗಂಡನ ಕೊಲೆಗೆ ನೀಲವೇಣಿ ಕ್ರಿಕೆಟ್ ಟೀಮ್ನಂತೆ 11 ಜನರ ಟೀಮ್ ಕಟ್ಟಿದ್ಲು. ಸುಡುಗಾಡಲ್ಲೇ ಸ್ಕೆಚ್ ಹಾಕಿದ್ದ ಬಾಯ್ ಫ್ರೆಂಡ್ ಅಂಡ್ ಗ್ಯಾಂಗ್ ವೆಂಕಟೇಶ್ನ ಪಾರ್ಟಿಗೆ ಕರೆಸ್ಕೊಂಡಿದ್ರು. ವೆಂಕಟೇಶ್ ಪೆಗ್ ಮೇಲೆ ಪೆಗ್ಗು ಏರಿಸ್ತಿದ್ದಂತೆ ಒಬ್ಬೊಬ್ಬರಾಗೆ ಆರೋಪಿಗಳು ಸ್ಥಳಕ್ಕೆ ಎಂಟ್ರಿ ಕೊಟ್ಟಿದ್ರು. ವೆಂಕಟೇಶ್ ಮತ್ತೇರಿಸಿಕೊಂಡು ಮೈ ಮರಿತಿದ್ದಂತೆ ನೀಲವೇಣಿ ಆರ್ಡರ್ನಂತೆ ಹಂತಕರು ಬಟ್ಟೆ ಬಿಚ್ಚಿ ಮರ್ಡರ್ ಮಾಡಿದ್ರು. ಹಾಗಾದ್ರೆ ನೀಲವೇಣಿ ಆ ಸೂಚನೆ ಕೊಟ್ಟಿದ್ ಏಕೆ ಅಂತ ಈ ಸ್ಟೋರಿ ನೋಡಿ. ಸುಡುಗಾಡಲ್ಲೇ ಹಾಕಿದ್ರು ಭಯಾನಕ ಸ್ಕೆಚ್. ಪಾರ್ಟಿಗೆ ಅಂತ ಕರೆಸಿ ಕೊಚ್ಚಿ ಕೊಂದಾಕಿದ್ರು. ಚಿನಿಮಿನಿ ನೀಲವೇಣಿ ಕಾಲಲ್ಲೇ ಸನ್ನೆ ಮಾಡಿದ್ದನ್ನ ಆನಂದ್ ತಲೆ ಮೇಲೆ ಹೊತ್ತು ಮಾಡ್ತಿದ್ದ. ಅಂಥದ್ರಲ್ಲಿ ಇಬ್ಬರ ರತಿ ಕ್ರೀಡೆಗೆ ಅಡ್ಡಿಯಾಗ್ತಿದ್ದ ಗಂಡನಿಗೆ ನೀಲವೇಣಿ ಸುಪಾರಿ ಕೊಟ್ರೆ ಬಿಡ್ತಾನ? ತನಗೆ ಒಳ್ಳೇದಾಗುತ್ತೆ ಅಂತ ಕೊಲೆಗೆ ಸಖತ್ ಪ್ಲಾನ್ ಮಾಡಿದ್ದ. ಆನಂದ್ ಕುಡಿಯೋದಕ್ಕೆ ಅಂತ ಪ್ಲಾನ್ ಮಾಡಿ ಮನೆಯಲ್ಲಿದ್ದ ವೆಂಕಟೇಶ್ನನ್ನ ರಾಣಿಪೇಟೆಯ ಏರಿಯಾದಿಂದ 100 ಮೀಟರ್ ಅಂತರದಲ್ಲಿದ್ದ ಸ್ಮಶಾನಕ್ಕೆ ಕರೆಸಿಕೊಂಡಿದ್ದ. ವೆಂಕಟೇಶ್ ಪೆಗ್ ಮೇಲೆ ಪೆಗ್ ಏರಿಸಿಕೊಳ್ತಿದ್ದಂತೆ ಒಬ್ಬೊಬ್ಬರಾಗಿ ಆರೋಪಿಗಳು ಸ್ಥಳಕ್ಕೆ ಎಂಟ್ರಿ ಕೊಟ್ಟಿದ್ರು. ಇದೇನಂದ್ರೆ ಫಸ್ಟು ನೀಲವೇಣಿಯವರು ಆನಂದ್ ಅವ್ರಿಗೆ ಕರೆ ಮಾಡಿ ಈ ಥರ ಹಿಂಗಾಗಿದೆ ಅಂತ ಹೇಳ್ಬಿಟ್ಟು ಇದು ಡಿಸ್ಕಸ್ ಮಾಡ್ತಾರೆ, ಈ ಥರ ಇವನ್ನ ಮುಗಿಸ್ಬೇಕಂತೇಳಿ. ನಂತರ ಆನಂದ್ ಅವರ ಸ್ನೇಹಿತರಾದ ಮೊಹಮ್ಮದ್ ಗೌಜು, ಚಿರು ಮತ್ತು ಜಂಗ್ಲಿ ಇವ್ರಿಗೆ ಕರೆ ಮಾಡಿ ಸಂಜೆ ಅವತ್ತಿನ ಹಿಂದಿನ ದಿವಸನೇ ಸಂಜೆ 6 ಗಂಟೆ ಸಮಯದಲ್ಲಿ ಸುಮಾರು ಡಿಸ್ಕಸ್ ಮಾಡಿ ಈ ಥರ ಹಿಂಗೆ ಮಾಡಬೇಕು, ವೆಂಕಟೇಶನವ್ರನ್ನ ಮುಗಿಸ್ಬೇಕಂತ ಹೇಳಿ ಕಾನ್ಸ್ಪಿರಸಿ ಮಾಡಿ ನಂತರದ ಚಿರು ಹೋಗಿ ಕರ್ಕೊಂಡು ಬರ್ತಾರೆ ಸ್ಪಾಟ್ಗೆ. ಅಮಾಯಕ ವೆಂಕಟೇಶ್ ಒಂಟಿಯಾಗಿ ಸಿಕ್ತಿದ್ದಂತೆ ಹೊಂಚು ಹಾಕಿದ್ದ ತೋಳುಗಳೆಲ್ಲ ಬಗಿದು ತಿನ್ನೋಕೆ ರೆಡಿಯಾಗಿದ್ವು. ನಶೆಯಲ್ಲಿ ಮುಳುಗಿದ್ದ ವೆಂಕಟೇಶ್ನ ಹೀಗೆ ಕೊಲೆ ಮಾಡಬೇಕು ಅಂತ ನೀಲವೇಣಿ ಆರ್ಡರ್ ಬೇರೆ ಮಾಡಿದ್ಲು. ತನ್ನ ಗಂಡನನ್ನ ಬೆತ್ತಲೆ ಮಾಡಿ ಹೊಡೆದಾಕ್ರಿ ಅಂತ ಬಾಯ್ ಫ್ರೆಂಡ್ ಆನಂದಾಗೆ ನೀಲವೇಣಿ ಸೂಚನೆ ನೀಡಿದ್ಲು. ಅದರಂತೆ 11 ಜನರ ಗುಂಪು ವೆಂಕಟೇಶ್ ಮೇಲೆ ಮನಸೋ ಇಚ್ಛೆ ಹಲ್ಲೆ ಮಾಡಿ ಕೊಲೆ ಮಾಡಿದ್ದಾರೆ. ನೀಲವೇಣಿಯವರು ಹೇಳಿರ್ತಾರೆ ಅಂತ ಈಗ ಇನಿಷಿಯಲಿ ತಿಳಿದು ಬಂದಿದೆ, ಬಟ್ಟೆ ಬಿಚ್ಚಿ ಹೊಡಿಬೇಕು. ನೀಲವೇಣಿ ಹೇಳಿದಂತೆ ಆನಂದ್ ಆ್ಯಂಡ್ ಗ್ಯಾಂಗ್ ವೆಂಕಟೇಶ್ನನ್ನ ಎಣ್ಣೆ ಪಾರ್ಟಿಗೆ ಅಂತ ಕರೆಸಿಕೊಂಡು ಬಟ್ಟೆ ಬಿಚ್ಚಿ ಕೊಂದಾಕಿತ್ತು. ಫಂಕ್ಷನ್ ದಿನಾನೇ ಕೊಲೆ ಮಾಡಿದ್ರೆ ಯಾರಿಗೂ ಡೌಟ್ ಬರಲ್ಲ, ಶವದ ಮುಂದೆ 2 ಹನಿ ಕಣ್ಣೀರು ಹಾಕಿದ್ರೆ ಯಾರಿಗೂ ಗೊತ್ತಾಗಲ್ಲ ಅಂತ ನೀಲವೇಣಿ ಅಂದ್ಕೊಂಡಿದ್ಲು. ಅವತ್ತು ಏನು ಘಟನೆ ನಡೆದಿದೆ ಅವತ್ತು ಹಿಂದಿನ ದಿವಸ ಅವರ ಮನೆಯಲ್ಲಿ ಒಂದು ಫಂಕ್ಷನ್ ಇರುತ್ತೆ, 2ನೇ ಮಗಳು ಒಂದು ಫಂಕ್ಷನ್ ಇರುತ್ತೆ. ಅವಾಗ ನೆಂಟರೆಲ್ಲ ಇರ್ತಾರೆ. ಸೊ ಎಲ್ಲ ಜನಗಳು ಕೆಲವು ನೆಂಟರೆಲ್ಲ ಅವ್ರ ಮನೇಲಿ ಉಳಿದಿರ್ತಾರೆ. ಸೊ ಹಂಗಾಗಿ ಇವ್ರ ಮೇಲೆ ಯಾವುದೇ ರೀತಿ ಅನುಮಾನ ಬರಲ್ಲ ಅಂತ ಒಂದು ಅವ್ರಿಗೆ ಖಾತ್ರಿ ಇದೆ. ಗಂಡನನ್ನೇ ಕೊಲೆ ಮಾಡಿಸಿದ ನೀಲವೇಣಿ ಏನೂ ಗೊತ್ತಿಲ್ದಿರೋ ಥರ ನಾಟಕವಾಡಿದ್ಲು. ಅದ್ಯಾವಾಗ ಶವಾಗಾರದ ಮುಂದೆ ಓವರ್ ಆಕ್ಟಿಂಗ್ ಮಾಡಿದ್ಲು ಪೊಲೀಸರಿಗೆ ಡೌಟ್ ಶುರುವಾಗಿತ್ತು. ಈಕೆಯ ಮೇಲೆ ಒಂದು ಕಣ್ಣಿಟ್ಟು ತನಿಖೆಯನ್ನ ಶುರು ಮಾಡಿದ್ರು. ವೆಂಕಟೇಶ್ ಕೊಲೆಯಾದ 24 ಗಂಟೆಯಲ್ಲಿ ನೀಲವೇಣಿಯ ನೀಲಿಕತೆ ಜೊತೆಗೆ ಮರ್ಡರ್ ಮಸಲತ್ತು ಕೂಡ ಬಯಲಾಗಿತ್ತು. ಅಂದು ಗಂಡನ ಶವದ ಮುಂದೆ ಅತ್ತು ನವರಂಗಿ ಆಟ ಆಡಿದ್ದ ನೀಲವೇಣಿ ಮತ್ತು ಆನಂದ್ ಸೇರಿದಂತೆ ಒಟ್ಟು 11 ಜನರನ್ನ ಪೊಲೀಸರು ಹೆಡೆಮುರಿ ಕಟ್ಟಿದ್ರು. ನೀಲವೇಣಿ A1 ಆರೋಪಿಯಾಗಿದ್ದು ಆನಂದ್ A2 ಆರೋಪಿ ಸೇರಿದಂತೆ ಮೊಹಮ್ಮದ್ ಗೌಸ್, ಶಿವಶಂಕರ್ ಅಲಿಯಾಸ್ ಚಿರು, ಮೊಹಮ್ಮದ್ ಶಾಹಿದ್ ಅಲಿಯಾಸ್ ಜಂಗ್ಲಿ, ಪಾಷಾವಲಿ ಅಲಿಯಾಸ್ ದುದ್ದು, ಮೊಹಮ್ಮದ್ ಶರೀಫ್, ಮೊಹಮ್ಮದ್ ಆಸಿಫ್, ಮೊಹಮ್ಮದ್ ಸೊಯಲ್ ಎಲ್ಲರೂ ಕಂಬಿ ಎನಿಸ್ತಿದ್ದಾರೆ. ಪೊಲೀಸರು ಸಕ್ಸಸ್ ಆಗಿದ್ದಾರೆ. ಪಾಪಿ ಪತಿಯ ಅಕ್ರಮಕ್ಕೆ ವೆಂಕಟೇಶ್ ಬಲಿಯಾಗಿದ್ದು 3 ಮಕ್ಕಳು ಅನಾಥವಾಗಿವೆ. ತನ್ನ ಅಕ್ರಮ ಸಂಬಂಧಕ್ಕೆ ಅಡ್ಡಿಯಾದ ಅಂತ ಹೇಳಿ ತನ್ನ ಗಂಡನಿಗೆ ನೀಲವೇಣಿ ಸುಪಾರಿ ಕೊಟ್ಟಿದ್ಲು. ಶವಗಾರದ ಮುಂದೆ ತನಗೇನೂ ಗೊತ್ತಿಲ್ಲ ಎನ್ನುವಂತೆ ನಟನೆ ಮಾಡಿ ಗೋಳಾಡಿ ಕಣ್ಣೀರಿಟ್ಟಿದ್ಲು. ಓವರ್ ಆಕ್ಟಿಂಗ್ ಮಾಡಿ ತಗ್ಲಾಕೊಂಡು ಈಗ ಕಂಬಿ ಹಿಂದೆ ಮುದ್ದೆ ಮುರಿತಿದ್ದಾಳೆ. ನನಗಿದೆಲ್ಲ ಬೇಕಿತ್ತಾ ಅಂತ ಕೊರಗ್ತಿದ್ದಾಳೆ. ಇದು ಗ್ಯಾರಂಟಿ ನ್ಯೂಸ್. ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.